ಹಾಯ್ ಎಲ್ಲರಿಗೂ ಪ್ರೇಮಕತೆ ನಿಮ್ಮ ಜೊತೆ ವಿತ್ ಕನ್ನಡತಿ ಚಾನಲ್ಗೆ ಸ್ವಾಗತ. ಇದು ಸೀತಾರಾಮ ಕಲ್ಯಾಣ ಮುಂದುವರಿದ ಭಾಗ. ಸಂಜೆ ಮನೆಗೆ ಬಂದಿದ್ದ ಸೀತಾ ಕೈಗೆ ರಾಮ್ ತಂದಿದ್ದ ಬಟ್ಟೆ ಬ್ಯಾಗ್ ಕೈಗೆ ಇಡಲು, ಅಮ್ಮು ನೋಡೆ, ಇದೇನೇ ಅಮ್ಮ, ನಮ್ಮಿಬ್ಬರಿಗೂ ಬಟ್ಟೆ ಶಾಪಿಂಗ್ ಮಾಡಿದ್ದಾರೆ ಎಂದು ಸೀತಾಗೆ, ಅಯ್ಯೋ ಅಕ್ಕ, ಇದೆಲ್ಲ ಅಮ್ಮ ತಂದಿರೋದು ಅಂದ್ಕೊಬಿಟ್ಯಾ? ಅಲ್ಲ ಕಣೆ, ಇದು ಭಾವ ಕೊಟ್ಟಿರೋದು ಎಂದು ತಾನು ಕ್ಲಕ್ಕಿಸಿದ ರಾಮ್ ಫೋಟೋ ತೋರಿಸಿದ್ದಳು. ತುಂಬ ದಿನದಿಂದ ಈ ದಿನಕ್ಕಾಗಿ ಕಾಯುತ್ತಿದ್ದ ಸೀತಾ ಖುಷಿಯಲ್ಲಿ, ಏನು ಶ್ರೀಭಾವ ಬಂದಿದ್ರಾ ಅಂತಾನೆ ಇದ್ದ ಮೊಬೈಲ್ ತಪ್ಪಿ ಕುಣಿದಾಡಿದ್ದಳು. ಖುಷಿ ತುಂಬ ಬೇಗ ಕಡಿಮೆಯಾಗಿತ್ತು. ಬ್ಯಾಗ್ ನೆಲಕ್ಕೆ ಬಿಸಾಕಿ, ಹಾಗಿದ್ರೆ ಭಾವ ಬಂದು ಹಾಗೆ ಹೋದ್ರಾ ಎಂದಳು ನಿರಾಸೆಯಿಂದ. ಹಾಗೆ ಎಲ್ಲಿ ಹೋದ್ರು, ಭಾವ ಮತ್ತು ಮಾವ ಇಬ್ಬರು ಬಂದಿದ್ರು ಕಣೆ. ಮುಂದಿನ ವಾರ ಜಾತ್ರೆ ಇದೆಯಂತೆ, ಕರೆಯೋಕೆ ಬಂದಿದ್ರು. ನಿಮಗೆ ವಿಚಾರ ಗೊತ್ತಾ? ಭಾವನ ಹೆಸರು ಕೇಳಿ ಗುರ್ ಅಂತಿದ್ದು ನಮ್ಮ ನಂಜುಂಡಪ್ಪವರು ಭಾವನ ಝಲಕ್ ನೋಡಿ ಗಪ್ ಚುಪ್ಪಾಗ್ಬಿಟ್ರು ಕಣೆ. ನೋಡು ನೋಡು, ನಮ್ಮ ಭಾವ ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ ಎಂದು ನೆಲಕ್ಕೆ ಬಿದ್ದಿದ್ದ ಬ್ಯಾಗ್ ತೆಗೆದು ಕೊಟ್ಟಿದ್ದಳು. ಆದರೆ ಸೀತಾ ಮನಸ್ಸಲ್ಲಿ ಬೇರೆಯೇ ಓಡುತ್ತಿತ್ತು. ಅಷ್ಟರಲ್ಲಿ ಅವಳ ಅಮ್ಮ ಕವಿತಾ ಬಂದರು. ಅಲ್ಲದೆ ನಿಮ್ಮಪ್ಪನ ಹತ್ರ ಹೇಳಿ ಕೂಡ ಹೋಗಿದ್ದಾರೆ, ಅಣ್ಣ ಜಾತ್ರೆಯಲ್ಲಿ ಮುಗಿದ ಮೇಲೆ ನಿಮ್ಮಿಬ್ಬರ ಮದುವೆ ಮಾತುಕತೆ ಮಾಡ್ತೀವಿ ಅಂದಿದ್ದಾರೆ. ನಿಮ್ಮಪ್ಪ ಒಪ್ತಾರೆ ಕಣೆ. ನೋಡಿದ್ರೆ ಮರು ಮಾತಾಡದೆ ನಿಂತಿದ್ರು ಅವನು ನೋಡಿ ಎಂದಾಗ ಗಂಡನ ಮನಸ್ಸು ಬದಲಾಗಿದೆ ಎಂದು ಸೀತಾಗೆ ಒಪ್ಪಿಸಲು ಬಂದಂತೆ ಕಾಣಿಸಿತ್ತು. ನಾನು ಜಾತ್ರೆಗೂ ಬರಲ್ಲ, ಯಾರನ್ನು ಮದುವೆನೂ ಆಗೋದಿಲ್ಲ. ನನಗೆ ಅಂದರೆ ಆ ಶ್ರೀ ಅಂದರೆ ಇಷ್ಟನೇ ಇಲ್ಲ. ಬೇಕಿದ್ದರೆ ನೀವೇ ಹೋಗಿ ಬನ್ನಿ, ನಾನು ಬರಲ್ಲ. ನನ್ನ ಎಕ್ಸಾಮ್ ಇದೆ. ಮತ್ತು ಅಪ್ಪನಿಗೆ ಬೇರೆ ಹುಡುಗನ ನೋಡಿ ಮದುವೆ ಆಗ್ತೀನಿ ಅಂತ ಹೇಳ್ತೀನಿ. ಒಟ್ಟೊಟ್ಟಿಗೆ ಬರುತ್ತಿದ್ದ ಕಣ್ಣೀರನ್ನು ಕಷ್ಟಪಟ್ಟು ತಡೆಯುತ್ತಲೇ ಹೇಳಿದಳು. ಮಗಳ ಮಾತಿಗೆ, ಇದೇನೇ ಸೀತಾ, ಏನಾಯಿತು? ಯಾಕೆ ಈಗ ತಮಾಷೆ ಮಾಡ್ತಾ ಇದೀಯಾ ಎಂದು ನಕ್ಕಿದ್ದರು ಕವಿತಾ. ನಾನೇನು ತಮಾಷೆ ಮಾಡ್ತಾ ಇಲ್ಲ, ತುಂಬ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾನು ಆ ಶ್ರೀರಾಮ್ ಮದುವೆ ಆಗಲ್ಲ ಎಂದು ಗುಣಗಿದ್ದ ಸೀತಾ ಮಾತಿಗೆ, ಏನು ಮಾತಾಡ್ತಿದ್ಯಾ ಅಂತನಾದರೂ ಗೊತ್ತಿದೆಯಾ? ಈ ಮಾತೇನಾದರೂ ಅಳಿಯಂದ್ರೆ ಕಿವಿಗೆ ಬಿಳಿಸ್ಕೊಬಿಟ್ರೆ ಎಷ್ಟು ನೊಂದ್ಕೋತಾರೆ ಗೊತ್ತಾ ಎಂದು ಮಗಳ ಮನಸ್ಸಲ್ಲಿನ ಈ ಕೋಪದ ಮಾತು ಅವಳಿಗೆ ಅರ್ಥ ಮಾಡಿಸಲು ಹೇಳಿದ್ದರು ಕವಿತಾ. ಏನು ಕೋಪ ಮಾಡ್ಕೋತಾರಾ? ಮಾಡ್ಕೋತಾರೆ. ಮಾಡ್ಕೊಂಡೇನು ಮಾಡ್ತಾರೆ? ನಾನು ಅವರನ್ನು ನೋಡಿ ಅದೆಷ್ಟು ದಿನ ಆಗಿದೆ, ಮಾತಾಡಿ ವರ್ಷಗಳೇ ಕಳೆದಿದೆ. ಅವರಿಗಾಗಿ ಈ ಒಂದು ಜೀವ ಕಾಯ್ತಾ ಇರುತ್ತೆ ಅನ್ನೋ ಭಾವನೆ ಇಲ್ಲದವಲ್ಲ. ಅವರನ್ನು ನಾನು ಯಾಕೆ ಅಪ್ಪನನ್ನು ಎದುರು ಹಾಕೊಂಡು ರೀತಿ ಮಾಡಬೇಕು ಹೇಳು ಅಮ್ಮ? ಅವರನ್ನು ನೋಡಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅದೆಷ್ಟು ಅಂತ ಸರ್ಚ್ ಮಾಡ್ತೀನಿ ಅಲ್ವಾ ಅಮ್ಮ? ನಿನಗೂ ಗೊತ್ತು ತಾನೆ, ಒಂದು ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟರೆ ಎಲ್ಲಿ ಯಾರಾದರೂ ಅಪಹರಿಸ್ತಾರೋ ಅಂತ ಒಂದು ಫೋಟೋ ಕೂಡ ಹಾಕೋದಿಲ್ಲ. ಕೊಬ್ಬು ಅವರಿಗೆ. ನನ್ನ ಮೇಲೆ ಪ್ರೀತಿ ಇದ್ದಿದ್ರೆ ಅವರು ಕೂಡ ನನ್ನ ನೆನಪು ಮಾಡ್ಕೊಳ್ತಾ ಇದ್ರು. ಈ ಸಿಟಿಗೆ ಅದೆಷ್ಟು ಬಾರಿ ಬಂದಿದ್ದಾರೋ, ಆಗಿರುವಾಗ ಒಂದು ಸಾರಿ ಕೂಡ ನನ್ನ ನೋಡೋಕ್ಕೆ ಬಂದಿಲ್ಲ. ಅದು ಹೋಗಲಿ, ಇವಾಗ ನನ್ನ ಮನೆ ತನಕ ಬಂದು ನನಗಾಗಿ 1-2 ಗಂಟೆ ಕಳೆದೇ ಹೋಗಿದ್ದಾನೆ ಆ ಶ್ರೀ. ಅವರಿಗಾಗಿ ನಾನು 22 ವರ್ಷದಿಂದ ಉಸಿರಾಗಿ ಕಾಯ್ತಾ ಇದ್ದೀನಿ. ನಿನಗೆ ಗೊತ್ತಲ್ವಾ ಅಮ್ಮ ಎಂದು ಅಳುವಾಗ ಕವಿತಾ ಅವರ ಮಾತು ನಿಂತು ಹೋಗಿದ್ದವು. ಅವರಿಗೂ ಸೀತಾ ಸ್ಥಾನದಲ್ಲಿ ನಿಂತಾಗ ಅವಳ ದುಃಖ ಕೋಪ ಸರಿ ಎನ್ನಿಸಿತು. ನಿಜ ಅಮ್ಮು, ಅಲ್ಲ ಅಕ್ಕ, ಭಾವ ನಿನ್ನ ಪ್ರೀತಿ ಇಲ್ಲ ಅಂದರೆ ನಿನಗಾಗಿ ಅಂತ ಭಾವ ಇಷ್ಟೆಲ್ಲ ತರ್ತಾ ಇದ್ರಾ ಹೇಳು? ನಿನಗೆ ಯಾಕೆ ಮತ್ತೆ ನೆಲಕ್ಕೆ ಚೆಲ್ಲಿದ್ದೆ ಬಟ್ಟೆಗಳನ್ನು ಎತ್ತುತ್ತಾ ಹೇಳಿದ್ದಳು. ನನ್ನ ನೋಡಿ ನನಗಾಗಿ ಕಾಯ್ದಿದ್ರೆ ಅದು ಪ್ರೀತಿ ಅಂತಿದ್ದೆ. ನನಗಾಗಿ ಕಾಯ್ದೆ ಹೋಗಿಲ್ಲ ಅನ್ನುವವರ ಕೊಟ್ಟಿರೋ ಬಟ್ಟೆಗಳನ್ನು ನಾನು ಹಾಕೊಳ್ಳೋದೇ ಇಲ್ಲ. ಅವರ ಊರಿನ ನಾನು ಯಾವ ಜಾತ್ರೆಗೂ ಹೋಗೋದಿಲ್ಲ. ನೀನು ಬೇಕಿದ್ರೆ ಹೋಗು, ಅವರನ್ನು ಪ್ರೀತಿ ಕೂಡ ಮಾಡಲ್ಲ. ಹೋಗಿ ನೀನು ಆದರೆ ಅವರಿಗೆ ಹೇಳಿಬಿಡು, ಈ ಸೀತಾ ನಿಮ್ಮನ್ನು ಮರ್ತಿದ್ದಾಳೆ ಎಂದು. ಅವರಿಗೂ ನೋವಾಗಬೇಕು. ಅವರಿಗೆಲ್ಲಿ ನೋವಾಗುತ್ತೆ? ನನ್ನ ನೆನಪಿದ್ರೆ ತಾನೇ ಅವರಿಗೆ ಎಂದು ರಾಮ್ ಮೇಲಿನ ಪ್ರೀತಿಯಿಂದ ಸಿಟ್ಟಾಗಿ ಪರಿವರ್ತಿತವಾಗಿ ನಂತರ ನೋವಾಗಿ ಬೋರಲಾಗಿ ಮಲಗಿ ಅಳತೊಡಗಿದ್ದಳು. ಈ ಕಡೆ ತನ್ನ ಮನೆಯ ಅಟ್ಟದ ಮೇಲೆ ಮಲಗಿದ್ದ ರಾಮ್ ತನ್ನ ಫೋನ್ನಲ್ಲಿ ಸೆರೆ ಹಿಡಿದಿದ್ದ ಮಧ್ಯಾಹ್ನದ ಫೋಟೋ ನೋಡುತ್ತಾ ಮಲಗಿದ್ದ. ಮಧ್ಯಾಹ್ನ ಎಲ್ಲಿತ್ತು ಫೋಟೋ ಅಂತೀರಾ? ಮಧ್ಯಾಹ್ನ ತನ್ನ ಅಪ್ಪನನ್ನು ನಂಜುಂಡನ ಮನೆಯ ಮುಂದೆ ಬಿಟ್ಟು ಸೀತಾ ಓದುತ್ತಿದ್ದ ಕಾಲೇಜ್ ಬಳಿ ಹೋಗಿದ್ದ. ಮೊದಲು ಸಿಟಿಗೆ ಹೋದಾಗ ತುಂಬ ಬಾರಿ ಇದೇ ಕೆಲಸ ಮಾಡಿ ಹೋಗಿದ್ದ. ಆದರೆ ಎಂದೂ ಮಾತನಾಡಿಸಿ ತನ್ನ ಸೆಳೆತ ಹೆಚ್ಚಾಗುವುದೋ ಎಂಬ ಭಯ ಅವನಿಗೆ. ಇಂದು ಕೂಡ ಮಧ್ಯಾಹ್ನ ಹೋಗಿದ್ದಾಗ ಸೀತಾ ತುಂಬ ಹುಡುಕಾಡಿದ ಮೇಲೆ ಕಂಡಿದ್ದಳು. ಅವಳನ್ನು ದೂರದಲ್ಲೇ ಕಣ್ತುಂಬಿಕೊಂಡು ಒಂದಿಷ್ಟು ಫೋಟೋ ಸೆರೆ ಹಿಡಿದು ತಂದಿದ್ದ. ದೂರ ಇದ್ದರೂ ಅವಳ ಇಂಚಿಂಚು ಗಮನ ಕೊಡುತ್ತಿದ್ದ ರಾಮ್. ಅದೇ ಫೋಟೋ ಹಿಡಿದು ನೋಡುವಾಗಲೇ ಅಟ್ಟದ ಮೇಲೆ ಮೆಟ್ಟಿಲುಗಳ ಮೇಲೆ ಹೆಜ್ಜೆ ಶಬ್ದ ಕೇಳಿಸುತ್ತಾ ಫೋನ್ ಕೆಳಗೆ ಇಟ್ಟಿದ್ದ. ಏನಪ್ಪ ದೊರೆ, ಮಧ್ಯಾಹ್ನದ ಪ್ರಯಾಣ ಹೆಂಗಿತ್ತು? ನಿನ್ನ ಮನದರಸಿ ನೋಡಿ ಬಂದಮೇಲೆ ಸಿಕ್ಕೇ ಇಲ್ವಲ್ಲೋ ಎಂದು ಬಂದಿದ್ದ ಮಹಿ ರೇಗಿಸುತ್ತಾ ಬಂದಿದ್ದ. ಓ ಬಾರ್ಲ ಬಾವ, ಏನು ಆಡ್ತೀಯಾ? ಊಟ ಮಾಡಿದ್ಯಾ ಎಂದರೆ, ಲೋ ಶ್ರೀ, ಮಾತು ಬದಲಿಸ್ಬೇಡ. ನನ್ನ ತಂಗಿನ ನೋಡಿದ್ಯಾ? ಅದನ್ನು ಮೊದಲು ಹೇಳು. ಈ ಸಲ ಆದರೂ ಮಾತಾಡಿಸಿ ಬಂದೋ ಇಲ್ಲ ಹಾಗೆ ಮೊದಲಂಗೆ ಬರೋ ಆ ಕಳ್ಳನ ಥರ ಹಾಗೆ ನೋಡ್ಕೊಂಡು ಬಂದ್ಯೋ ಎಂದು ಗೆಳೆಯನ ಬಗ್ಗೆ ಗೊತ್ತಿದ್ದನ್ನೆಲ್ಲ ಹೇಳಿದ್ದ.
ಅಯ್ಯೋ, ಈ ಬಾರಿ ಅಣ್ಣ ಅತ್ತಿಗೆಗೆ ಉಡುಗೊರೆಯನ್ನೇ ಕೊಟ್ಟು ಬಂದಿದ್ದಾರೆ ಕಣೋ ಮಹೇಶಣ್ಣ ಎಂದು ವಿನು ಬರಲು, ಓಹೋ ಹೌದೇ, ರಾಮಪ್ಪವ್ರು ಭಾರಿ ಮುಂದುವರೆದ್ಬಿಟ್ರಲ್ಲೋ ಎಂದು ಮತ್ತೆ ಒಂದು ಗುದ್ದಿದ್ದ. ಮಹಿ, ಸುಮ್ಮನೆ ಕುತ್ಕೋತೀರಾ ಇಲ್ವರಲ್ಲ ಬಾವ ಮಕ್ಕಳು ಎಂದು ಒದ್ದೆ ಕೊಟ್ಟು ಕಳಿಸ್ಲಾ ಎಂದು ಕೈ ಮೇಲೆತ್ತಿದ್ದ. ರಾಮ್ ಕೈಲಿದ್ದ ಫೋನ್ ಕಿತ್ತುಕೊಂಡಿದ್ದ ಮಹಿ. ಲೋ ಬಾವ ಕುಡಿಲಿ ಎಂದು ರಾಮ್ ಎದ್ದೇಳಲು, ಬಿಡು ಅಣ್ಣ ಎಂದು ವಿನು ಮಹಿಗೆ ದೂರ ಹೋಗಲು ಸಹಾಯ ಮಾಡಿದ್ದ. ಫೋನ್ ಸ್ಕ್ರೀನ್ ಮೇಲೆ ಈಗಷ್ಟೇ ಸೆಟ್ ಮಾಡಿದ್ದ ವಾಲ್ಪೇಪರ್ ಕಂಡಿತ್ತು. ಅದು ಸೀತಾ ಫೋಟೋ. ನೋಡು ವಿನಿ ದೊರೆಗಳು ಎಷ್ಟು ಖುಷಿಯಾಗಿರಲು ಕಾರಣ ನೋಡೋ, ನನ್ನ ತಂಗಿ ಅದೆಷ್ಟು ಮುದ್ದಾಗವಳೋ ಎಂದು ಫೋಟೋ ವಿನು ಮತ್ತು ರಾಮ್ ಕಡೆ ತಿರುಗಿಸಿದ್ದ ಮಹಿ. ಒಂದು ಕಪ್ಪು ಬಣ್ಣದ ಟಾಪ್ ಮತ್ತು ಬಿಳಿ ಬಣ್ಣದ ಲಾಂಗ್ ಸ್ಕರ್ಟ್ ಹಾಕಿ ಕುತ್ತಿಗೆಗೆ ಬಿಳಿ ಬಣ್ಣದ ಸ್ಕಾರ್ಫ್ ಧರಿಸಿದ್ದ ಮುದ್ದು ಗೊಂಬೆಯವಳು. ಫೋಟೋ ಅದರಲ್ಲಿ ಕಂಡರೂ ಹೇಳದೆ ರಾಮ್ ತುಟಿಗಳಲ್ಲಿ ನಗುವಿನ ಅಡ್ರೆಸ್ ಹುಡುಕಿ ಬಂದಿತ್ತು. ಹೌದು ಮಹಿಯಣ್ಣ, ನೋಡು ಅದಕ್ಕೆ ಮೊದಲೆಲ್ಲ ಕುಳ್ಳಿ ಅನಿಸೋರು, ಇವಾಗ ಎಷ್ಟು ಉದ್ದ ಅನ್ನಿಸ್ತಾರೆ ಎಂದು ಮಹಿಗೆ ಕಣ್ಣು ಮಿಟುಕಿಸಿ ಹೇಳಿದ್ದ. ಅದಕ್ಕೆ ಸಾಥ್ ನೀಡಿದ್ದ ಮಹಿ. ಹೌದು ಅಲ್ವಾ ವಿನು, ನನಗೂ ಹಾಗೆ ಅನ್ನಿಸ್ತೈತೆ. ತಂಗಿ ನೋಡೋಕ್ಕೆ ಭಾವನೆಗಿಂತ ದೊಡ್ಡವಳಂಗೆ ಉದ್ದಾಗಿ ಕಾಣಿಸ್ತಾವಳೆ ಅಲ್ವಾ. ಇಬ್ಬರು ಜೊತೆಗೆ ನಿಂತರೆ ಚೆನ್ನಾಗಿ ಕಾಣಲ್ಲ ಅಲ್ವೇನೋ. ಜೋಡಿ ಒಟ್ಟಾಗಿ ನೋಡಿದವರೆಲ್ಲ ಗಂಡು ಕುಳ್ಳ 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 ಅಂದ್ಕೊಳ್ಳಲ್ವಾ. ಆಮೇಲೆ ನಮ್ಮ ಮುಂದಿನ ಗೌಡ್ರು ಶ್ರೀರಾಮ್ಗೆ ಕುಳ್ಳ ಅಂತಲೇ ಹೆಸರು ಬಂದುಬಿಟ್ರೆ ಅಲ್ವಾ ಎಂದು ಮತ್ತಷ್ಟು ರೇಗಿಸಿದ್ದ ಮಹಿ. ಅದಕ್ಕೆ ಕಣಪ್ಪ, ಚಿಕ್ಕ ವಯಸ್ಸಿನಾಗೆ ಆ ಪ್ರೀತಿ ಗೀತಿ ಅಂತ ಮಾಡಬಾರ್ದು ಅನ್ನೋದು. ನೋಡು, ಇಬ್ಬರು ಪ್ರೀತಿ ಮಾಡ್ತಾರೆ. ಅಣ್ಣ ಅತ್ತಿಗೆಗಿಂತ ಚೂರು ಚಿಕ್ಕವರು, ಅತ್ತಿಗೆ ಅಣ್ಣಂಗಿಂತ 1 ಇಂಚ್ ದೊಡ್ಡವರಾಗವ್ರೆ. ಅಣ್ಣ ಅನುಸರಿಸ್ಕೊಂಡೇ ಹೋಗಬೇಕು ಎಂದು ರೇಗಿಸಿದ್ದ ವಿನು. ತತರಿರಲ್ಲ ನನ್ನ ಫೋನ್ನ. ನನ್ನ ಹೆಂಡತಿ ನನಗಿಂತ ಉದ್ದನಾರು ಇರಲಿ, ಕಪ್ಗಾರು ಇರಲಿ, ಕುಳ್ಳಗಾರು ಇರಲಿ, ಟೆನ್ಷನ್ ಆಗಬೇಕಾಗಿರೋದು ನನಗೆ, ನಿಮಗಲ್ಲ. ಯಾಕಿರಲ್ಲ, ಕೊಡಿ ನನ್ನ ಫೋನ್. ಕೊಟ್ಟಿಲ್ಲ ಅಂದರೆ ಅಷ್ಟೇ ನೋಡಿ, ನಾನು ಸರಿಗಿರೋಕ್ಕಿಲ್ಲ ಎಂದಿದ್ದ. ಅಯ್ಯೋ ಬಿಡಪ್ಪ, ಬಡವನ ಕೋಪ ದವಡೆ ಮೇಲೆ ಅಂತ ಪೈಲ್ವಾನನ್ನು ಎದುರಿಸೋಕ್ಕಾದತ್ತಾ ನಮಗೆ. ತಗೋ ನಿನ್ನ ಹೆಂಡತಿ ಉದ್ದಕ್ಕಿದ್ರೇನು ಕುಳ್ಳಕ್ಕಿದ್ರೇನು ಎಂದು ಮಹಿ ಹೇಳಲು, ಕಿವುಡಿ ಆದ್ರೇನು ಬೆಪ್ಪಿ ಆದ್ರೇನು ಎಂದಿದ್ದ ವಿನಿ. ನಿಮ್ಮಿಬ್ರದ್ದು ಭಾರಿ ಜಾಸ್ತಿ ಆಯಿತು ಕಣ್ರಲ್ಲ. ನನ್ನ ಗರಡಿ ಮನೆಯಲ್ಲೋ ಇಲ್ಲ ದನಗಳ ಕೊಟ್ಟಿಗೆಗೋ ಹೋಗಿ ಮಲ್ಕೋತೀನಿ ನೀವು ಹಿಂಗೆ ಆಡ್ತಾಯಿದ್ರೆ ಎಂದು ಎದ್ದ ರಾಮ್ನನ್ನು ಕಂಡು. ಬಿಡು ಬಾವ, ಇದಕ್ಕೆಲ್ಲ ಯಾರು ಬೇಜಾರು ಮಾಡ್ಕೋತಾರ. ಒಂದಲ್ಲ ಒಂದಿನ ನಿನಗೂ ಗೊತ್ತಾಗದೆಯಾ ನನ್ನ ತಂಗಿ ನಿನಗಿಂತ ಉದ್ದ ಅವಳೆ ಅಂತ. ಅದಕ್ಕೆಲ್ಲ ಈಗಿಂದಲೇ ಏನು ಬೇಸರ ಮಾಡ್ಕೊಳಕ್ಕೆ ಹೋಗ್ಬೇಡ, ಬಾ ಇಲ್ಲಿ ಎಂದು ಇಬ್ಬರು ಕೈ ಹಿಡಿದು ಕರೆದುಕೊಂಡು, ನಿನ್ನ ಹೆಂಡ್ರ ಬಗ್ಗೆ ಮಾತಾಡೋಕ್ಕಿಲ್ವಪ್ಪ ಎಂದಿದ್ದ ಮಹಿ ಎಲ್ಲವನ್ನು ಮಾತನಾಡಿ. ವಿನು ಕೂಡ ಹೌದು ಅದಕ್ಕೆ ಅಂದರೆ ಅಮ್ಮನ ಥರ ಉದ್ದ ಇದ್ರು ಅಮ್ಮ, ಕುಳ್ಳ ಇದ್ರು ಅಮ್ಮ ಎಂದು ಮತ್ತೆ ರೇಗಿಸಿದ್ದ. ಎಲ್ಲರೂ ನಕ್ಕಿದ್ದರು. ನಂತರ ಎಲ್ಲ ಮಾತು ಮಾತಾಡಿ ಮತ್ತೆ ಮಲಗಿದ್ದರು. ವಿನು, ಮಹಿ, ರಾಮ್ ಯಾವಾಗಲೂ ಒಟ್ಟಿಗೆ ಮಲಗುವುದು. ಚಿಕ್ಕಂದಿನಿಂದ ಅದೇ ಅಭ್ಯಾಸ. ಮಹಿಗೆ ತಂಗಿ ಅಮ್ಮ ಇಬ್ಬರೇ ಇದ್ದು ಮನೆಯಲ್ಲಿ ಉಳಿಯುತ್ತಿದ್ದರು. ರಾಮ್ ಮತ್ತು ವಿನು ತಮ್ಮ ತಮ್ಮ ರೂಮ್ಗಳನ್ನು ಮರೆತೇ ಬಿಟ್ಟಿದ್ದರು. ಅವರ ತಂಗಿ ಬಂದಾಗಷ್ಟೇ ಅವಳ ರೂಮ್ ಬಳಕೆಯಾಗುತ್ತಿತ್ತು. ನಂತರ ಮೂವರದ್ದು ಖಾಲಿ ಇರುತ್ತಿತ್ತು. ಈ ಕಡೆ ಮೂವರದ್ದು ಬೇರೆ ಬರಬೇಕು ಶೈಲಿ, ಆದರೆ ಇರುವುದು ಒಟ್ಟಾಗಿಯೇ. ಮಹಿ ತನ್ನ ಹೈನುಗಾರಿಕೆ ಶುರು ಮಾಡಿದ್ದು ದೊಡ್ಡದಾದ ಡೈರಿಯನ್ನು ಇಟ್ಟಿದ್ದ. ಅವನ ಕೈ ಕೆಳಗೆಯೇ 4-6 ಮಂದಿ ಕೆಲಸ ಮಾಡುತ್ತಿದ್ದರು. ಇನ್ನು ರಾಮ್ ಕೆಲಸಕ್ಕೆ ಟ್ರೈ ಮಾಡಲು ಮನಸ್ಸಾಗಲಿಲ್ಲ. ಹಾಗಾಗಿ ವ್ಯವಸಾಯವನ್ನೇ ತನ್ನ ಮೂಲ ವೃತ್ತಿಯನ್ನಾಗಿಸಿಕೊಂಡಿದ್ದಾನೆ. ಆದರೆ ತನ್ನೂರಿನ ಕಾಲೇಜಿನ ಸುತ್ತಮುತ್ತಲಿನ ಊರಿನ ಯುವಕರಿಗೆ ಮಾಡ್ರನ್ ವ್ಯವಸಾಯದ ಬಗ್ಗೆ ಆಗಾಗ ಕ್ಲಾಸ್ ತೆಗೆದುಕೊಂಡು ವ್ಯವಸಾಯದ ಬಗ್ಗೆ ಜಾಗೃತಿ ಮೂಡಿಸುತ್ತಿರುತ್ತಾನೆ. ಇವನ ಕ್ಲಾಸ್ನಲ್ಲಿ ವಯಸ್ಸಿನ ಮಿತಿ ಇಲ್ಲ. ಚಿಕ್ಕ ಮಕ್ಕಳಿಂದ ಅವನ ಅಪ್ಪನ ವಯಸ್ಸಿನವರು ಕೂಡ ಬಂದು ಕೂರ್ತಾರೆ. ಎಲ್ಲರೂ ಮಕ್ಕಳಂತೆ ಕೂತು ಅವನ ಪಾಠ ಕೇಳ್ತಾರೆ. ಅದೇ ಅವನ ಕ್ಲಾಸ್ನ ವಿಶೇಷತೆ. ವರ್ಷಕ್ಕೊಮ್ಮೆ ಕರ್ನಾಟಕ ಸರ್ಕಾರದಿಂದ ನೀಡುವ ನಾಡಿನ ವರ್ಷದ ಹೆಮ್ಮೆಯ ರೈತ ಎನ್ನುವ ಪ್ರಶಸ್ತಿ 4 ವರ್ಷದಿಂದ ಇವನಿಗೆ ಸಂದಿದೆ. ಇನ್ನು ವಿನು ತಾಲೂಕು ಕಚೇರಿಯಲ್ಲಿ ಕೆಲಸಕ್ಕೆ ಸೇರಿ ವರ್ಷವಾಗಿದ್ದು ಆಗಾಗ ತನ್ನಣ್ಣನ ಜೊತೆಗೆ ಸಹಾಯ ಮಾಡುತ್ತಿರುತ್ತಾನೆ. ಮೂವರು ಬೇರೆ ಬೇರೆ ವೃತ್ತಿಯಾದರೂ ಒಬ್ಬರಿಗೆ ಒಬ್ಬರು ಮಿಡಿಯುತ್ತಾರೆ. ದಿನನಿತ್ಯದ ಕೆಲಸ ಮುಗಿಸಿ ಒಟ್ಟಾಗಿ ರಾತ್ರಿ ಒಂದೇ ಕಡೆ ಸೇರುತ್ತಿದ್ದರು. ಒಬ್ಬರಿಗೆ ಒಬ್ಬರು ಮಾತನಾಡಿಕೊಳ್ಳುತ್ತಾ ಖುಷಿಯಾಗಿ ಮಲಗುತ್ತಿದ್ದರು. ಎಲ್ಲರಿಗೂ ಅದೇ ಸ್ವರ್ಗ. ಅವರವರ ಮಾತಿನಲ್ಲಿ ಸುಸ್ತು, ಶ್ರಮ ಎಲ್ಲವೂ ಗೆಳೆಯರ ಮಧ್ಯ ಮಾತಿನಲ್ಲೇ ಮರೆಯಾಗುತ್ತಿತ್ತು. ಮೂವರಲ್ಲಿ ವಿನು ತುಂಬ ತರಲೆ, ಮಹೇಶ ತುಂಬ ಹಂಚಿಕೊಳ್ಳುವಂಥವನು. ಆದರೆ ನಮ್ಮ ರಾಮ್ ಎಲ್ಲವೂ ಇಲ್ಲ, ಅಂಜುವುದೂ ಇಲ್ಲ, ಅಳುಕುವುದೂ ಇಲ್ಲ, ತುಂಬ ಪ್ರಬುದ್ಧ ವ್ಯಕ್ತಿ. ಇಂದು ವಿನು ಮತ್ತು ಮಹಿ ಮಲಗುವ ತನಕ ತಾನೂ ಮಲಗಿದಂತೆ ನಟಿಸಿದ್ದ ರಾಮ್ ನಿದ್ದೆ ಹತ್ತಲಿಲ್ಲ. ಎಲ್ಲಿ ತನ್ನವಳು ತನ್ನ ಮೇಲೆ ಸಿಟ್ಟು ಮಾಡಿಕೊಳ್ಳುವಳೋ ಅನ್ನೋ ಭಯ ಅವಳನ್ನು ನೋಡಿದೆ ಬಂದಿದ್ದ ಖುಷಿಗಿಂತ ಹೆಚ್ಚಾಗಿತ್ತು. ನಾನು ಅವಳನ್ನೇನೋ ನೋಡಿದ್ದೆ, ಆದರೆ ಅವಳಿಗೂ ಆಸೆ ಇರುತ್ತದೆ ಅಲ್ಲವಾ ನನ್ನ ನೋಡಬೇಕೆಂದು. ಮೊದಲು ಅದೆಷ್ಟು ಬಾರಿ ಹೋಗಿದ್ದೆ ನಿಜ, ಆದರೆ ಇವಾಗ ಅವಳಿಗೆ ಗೊತ್ತಾಗುತ್ತಿರಲಿಲ್ಲ. ಅವಳಿಗೆ ಆಗ
ಆದರೆ ಈ ಬಾರಿ ಅಮ್ಮು ಅತ್ತೆ ಹೇಳಿಬಿಡ್ತಾರೆ. ಅವಳಿಗೆ ಅದೆಷ್ಟು ನಿರಾಸೆ ಆಗಿರಬೇಕು. ನಾನು ಅವಳನ್ನು ನೋಡಿಯೇ ಅದೆಷ್ಟು ಪರಿತಪಿಸುತ್ತೇನೆ. ಹಾಗಿರುವಾಗ ಅವಳು ನನ್ನ ನೋಡಿ ಎಷ್ಟು ಕಾಲ ಆಗೋಗಿದೆ. ಆಕೆ ನನ್ನೊಟ್ಟಿಗೆ ಮಾತನಾಡಿಕೊಳ್ಳಿಲ್ಲ. ಅವಳನ್ನು ನೋಡದೆ ಬಂದು ಇವಾಗ ಪರಿತಪಿಸ್ತಿದ್ದೀನಲ್ಲ. ನಾನು ಅಂತ ದಡ್ಡನೆ. ಅವಳಿಗೆ ಒಂದು ಸಾರಿ ಮುಖ ತೋರಿಸಿ ಬರಬೇಕಿತ್ತು. ಆದರೆ ಅವಳನ್ನು ನೋಡಿ ಅವಳ ಖುಷಿಯಲ್ಲಿ ಕುಣಿದಾಗ ಅವಳನ್ನು ಬಿಟ್ಟು ಬರೋಕ್ಕೆ ನನಗೆ ಆಗೋದೇ ಇಲ್ವಲ್ಲ. ನನ್ನನ್ನು ನಾನು ಅವಳನ್ನು ನೋಡಿಯೂ ಅದೆಷ್ಟು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ನನಗೆ ಗೊತ್ತು. ಆದರೆ ಅವಳಿಗೆ ಅದು ಅರ್ಥ ಆಗಬೇಕಲ್ವಾ. ಅದಕ್ಕೆ ಹಂಗೆ ಬಂದೆ. ನೀನು ನನ್ನ ಕ್ಷಮಿಸಿಬಿಡು ಕೂಸೆ. ನಿನ್ನ ಈ ಶ್ರೀಭಾವ ನಿನಗಾಗಿ ಕಾಯ್ತಾ ಅವನೇ. ಆದರೆ ನೀನಾ ನೋಡೋಕ್ಕೆ, ನಿನ್ನ ಕೈ ಸೇರಿಸ್ಕೊಳ್ಳೋಕ್ಕೆ, ಕರ್ಕೊಂಡು ಬರೋಕ್ಕೆ ಸಮಯ ಇನ್ನೂ ಕೂಡಿ ಬಂದಿಲ್ಲ ಕೂಸೆ. ನೀನು ಚಿಂತೆ ಮಾಡಬೇಡ. ನನ್ನ ಬಗ್ಗೆ ಬೇಜಾರು ಮಾಡ್ಕೋಬೇಡ. ನನಗೂ ಗೊತ್ತು ನೀನು ಇವತ್ತು ಮಲಗಲ್ಲ ಅಂತ. ನಿನ್ನ ಕಣ್ಣೀರು ಹಾಕ್ತಾ ಕೂತಿದೀಯ ಅಂತ. ಅದಕ್ಕೆ ನನಗೂ ಇಷ್ಟೊಂದು ಸಂಕಟ ಆಯ್ತಾ ಇರೋದು. ನನ್ನ ಕ್ಷಮಿಸಿಬಿಡು ಬಂಗಾರ ಎನ್ನುತ್ತಾ ಫೋನ್ನಲ್ಲಿದ್ದ ಅವಳ ಫೋಟೋ ಜೂಮ್ ಮಾಡುತ್ತಾ ನೋಡುತ್ತಾ ಮಲಗಿದ್ದ ರಾಮ್. ಈ ಕಡೆ ಸೀತಾದು ಅದೇ ಪಾಡು. ಅವಳು ಅಳುತ್ತಾ ಮಲಗಿದ್ದರೆ, ಅಲ್ಲ ಕಣೆ, ಅವರಿಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂದರೆ ನಿನಗಾಗಿ ಕಾಯ್ತಾ ಇದ್ರಾ ಹೇಳು. ನೀನು ನೋಡೋಕೆ ಬಂದಿಲ್ಲ ಅಂತೀಯಲ್ಲ. ಅವರು ಮನೆಯೊಳಕ್ಕೂ ಕಾಲಿಟ್ಟಿಲ್ಲ ಕಣೆ. ನಿನ್ನ ನೋವು ನನಗೂ ಅರ್ಥ ಆಯ್ತದೆ ಕಣೆ. ಆದರೆ ಅವರು ಹಿಂಗೆ ಬೇಜಾರು ಮಾಡಿಕೊಂಡೇ ಹೋಗಿರಬೇಕು ಅಲ್ವಾ. ಎಷ್ಟು ವರ್ಷದಿಂದ ನಿನ್ನಪ್ಪನಿಗೋಸ್ಕರ ನಿನ್ನಿಂದ ದೂರ ಅವರೇ ಅಂದರೆ ಅವತ್ತು ಏನೋ ಅಂತ ಘಟನೆ ನಡೆದೈತೆ. ಅದು ಏನು ಅಂತ ನಮಗೂ ಗೊತ್ತಿಲ್ಲ. ನಿನ್ನಪ್ಪ ಅಂತೂ ಒಪ್ಪಿಸೋಕೆ ಯಾವುದೇ ಸಮಯಕ್ಕೆ ಕಾಯ್ತಾ ಇರಬೇಕು ಅಲ್ವೇನೆ. ಒಳ್ಳೆಯ ಸಮಯ ಬಂದಮೇಲೆ ನಿನ್ನಪ್ಪನ ಒಪ್ಪಿಸಿ ನಿನ್ನ ನೋಡ್ತಾರೇನೋ ಕಣೆ. ಅದಕ್ಕೆ ನೀನು ಇಷ್ಟೊಂದು ಗಾಬರಿಯಾಗಿದ್ದೀಯಲ್ಲ. ಇಷ್ಟೊಂದು ಪ್ರೀತಿ ಮಾಡ್ತೀಯ ಅಳಿಯಂದ್ರನ್ನ. ಅಷ್ಟಾದರೂ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಹೇಗೆ. ನೀನು ಇಷ್ಟೊಂದು ಚಿಂತೆ ಮಾಡಿಕೊಂಡು ಹೀಗೆ ಅಳ್ತಾ ಮಲಗಿರೋದೇನಾದರೂ ಗೊತ್ತಾದರೆ ಅಳಿಯಂದ್ರಿಗೆ ಇನ್ನೊಂದು ಸಾರಿ ಅವರು ಈ ಕಡೆ ಬರೋದೇ ಇಲ್ಲ. ಆಚೆ ಹೋಗಿದ್ದರು ಕವಿತಾ. ಆದರೆ ಸೀತಾ ಮಾತ್ರ ಯಾವ ಮಾತಿಗೂ ಉತ್ತರ ಕೊಡದೆ ರಾಮ್ನನ್ನು ಮನಸ್ಸಲ್ಲೇ ಬೈದುಕೊಳ್ಳುತ್ತಾ ಅಳುತ್ತಿದ್ದಳು. ಅಮ್ಮು ಸೀತಾ ಚೆಲ್ಲಿದ್ದ ಬಟ್ಟೆಗಳ ಬ್ಯಾಗ್ ತೆಗೆದಿಡುತ್ತಾ, ನೋಡೆ ಅಕ್ಕ, ನಿನಗೆ ಇಷ್ಟು ಆಗೋ ಕಲರ್ ಬಟ್ಟೆನೇ ಬಳೆಗಳನ್ನು ಎಲ್ಲ ತಂದವರೆ. ಅವರಿಗೆ ನೀನಂದರೆ ಪ್ರಾಣ ಕಣೆ. ನಿನಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಫೋನ್ ಮಾಡಬೇಡ ಅಂದರು. ಆದರೆ ನಿನ್ನ ಹೆಸರು ಕೇಳಿ ಅದೆಷ್ಟು ಖುಷಿಪಟ್ಟರು ಗೊತ್ತಾ ನಿನಗೆ. ನನಗೆ ನಿನ್ನ ಹತ್ರ ಮಾತಾಡೋಕ್ಕಾಗಲ್ಲ ಕಣೆ. ಸಮಾಧಾನ ಮಾಡೋಕ್ಕೂ ಆಗಲ್ಲ. ಮೊದಲೇ ನೀನು ಆ ಶ್ರೀರಾಮ್ನ ಹೆಂಡತಿ ಆಗೋಳಲ್ವಾ. ಅವರಿಗೆ ಅದೆಷ್ಟು ಸಿಟ್ಟದೋ ಸ್ವಲ್ಪನಾದರೂ ಇಲ್ಲ ಅಂದರೆ ಹೆಂಗೆ ಅಲ್ವಾ ಎಂದು ಬ್ಯಾಗ್ಗೆ ಕೈ ಹಾಕಲು ಅದರಲ್ಲಿ ಒಂದು ಪತ್ರ ಸಿಕ್ಕಿತ್ತು. ಈ ಕಡೆ ಸೀತಾ ಮನಸ್ಸಲ್ಲಿ, ನಿಮಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ. ನಾನು ಈ ಬಾರಿ ಜಾತ್ರೆಗೆ ಬಂದರೆ ನಿಮ್ಮ ಕಣ್ಣಿಗೆ ಕಾಣಿಸೋದೂ ಇಲ್ಲ. ನಿಮಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂದರೆ ಈ ಲಾಕೆಟ್ ಹಾಕಬೇಕು. ಈ ಸಾರಿ ಜಾತ್ರೆಗೆ ಬಂದಾಗ ಇದನ್ನು ನಾನು ನಿಮಗೆ ಕೊಟ್ಬಿಡ್ತೀನಿ. ನಾನಷ್ಟೇ ನಿಮಗಾಗಿ ಕಾಯೋದು. ನಿಮಗೆ ನನ್ನ ಮೇಲೆ ಕರುಣೆ ಕೂಡ ಇಲ್ಲ. ನೀವು ಬರ್ತೀರಾ ಅಂತ ನಿಮ್ಮ ದಾರಿಯನ್ನೇ ಶಬರಿ ರಾಮನಿಗಾಗಿ ಕಾದಂತೆ ಕಾಯ್ತಾ ಇದ್ದರೆ ನೀವು ನನ್ನಪ್ಪ ಅಮ್ಮನ ನೋಡಿಕೊಂಡು ಹೋಗಿದ್ದೀರಾ. ನನ್ನ ಮನಸ್ಸು ಒಂಚೂರು ಅರ್ಥ ಮಾಡ್ಕೊಳ್ಳೋದಿಲ್ಲ ನೀವು. ನಾನು ನಿಮ್ಮ ನೋಡೋಕೆ ಇಲ್ಲ, ನಿಮ್ಮ ಭೇಟಿ ಕೂಡ ಆಗಲ್ಲ ಎಂದುಕೊಂಡಳು. ಕಂಗಳು ಮಾತ್ರ ಅಮ್ಮು ಮೊಬೈಲ್ನಲ್ಲಿದ್ದ ಅವನ ಫೋಟೋವನ್ನೇ ಮುದ್ದಿಸುತ್ತಿತ್ತು. ಜೊತೆಗೆ ಕಣ್ಣೀರು ಕೂಡ ಕ್ಷಣವೂ ನಿಲ್ಲದೆ ಹರಿಯುತ್ತಿತ್ತು. ಯಾಕ ಇಲ್ಲಿ ನೋಡೆ ಎಂದು ಕೈಗೆ ಪತ್ರ ಹಿಡಿದು ಮೊದಲ ಲೈನ್ ಓದಿದಾಗಲೇ ಗೊತ್ತಾಗಿತ್ತು ಇದು ಭಾವನೆಗಳ ಬರವಣಿಗೆ ಎಂದು. ಅವಳು ಪತ್ರವನ್ನು ಮುಚ್ಚಿ, ನೋಡೆ ಇಲ್ಲಿ ಭಾವ ಪತ್ರ ಬರೆದು ಕೊಟ್ಟವರೆ. ನಿನ್ನ ಬಟ್ಟೆ ಬ್ಯಾಗ್ನಲ್ಲಿ ಏನು ನೋಡದೆ ಎಸೆದು ಬಿಟ್ಟಲ್ಲ ಎಂದು ಕೈ ಮುಂದೆ ಚಾಚಲು ಪತ್ರ ನೀಡಿದ್ದಳು. ನನಗೆ ಯಾರ ಪತ್ರನೂ ಬೇಡ, ಯಾರು ಬೇಡ, ಹೋಗೆ ನಿನ್ನ ಭಾವನ ನೀನೇ ಉಗುಳಿಕೊಂಡು ಕೂತ್ಕೋ ಎಂದು ಗೊಣಗಿದ್ದಳು. ಈಗಲೂ ಅವಳ ಕಣ್ಣು ರಾಮ್ನನ್ನೇ ಆರಾಧಿಸುತ್ತಿತ್ತು. ಸರಿ ಬಿಡ, ನಾನೇ ಓದ್ಕೋತೀನಿ. ನೀನು ಓದಬೇಕು ಅಂತ ನನ್ನ ಭಾವ ತುಂಬ ಪ್ರೀತಿಯಿಂದ ಪತ್ರ ಬರೆದಿದ್ದಾರೆ. ಪತ್ರ ಯಾಕೆ ವೇಸ್ಟ್ ಮಾಡ್ಬೋದು ಎಂದು ಪತ್ರ ತೆರೆದು ಮೊದಲ ಲೈನ್ ಓದಿದ್ದಳು. ನನ್ನ ಮುದ್ದಿನ ರಾಜಕುಮಾರಿ ಸೀತಾ, ಸಾರಿ ಎಂದಿದ್ದಳು. ಅಷ್ಟೇ ಕ್ಷಣಾರ್ಧದಲ್ಲಿ ಅಮ್ಮು ಕೈಲಿದ್ದ ಪತ್ರ ಕಿತ್ತುಕೊಂಡು, ಹಾಗೆ ನೀನು ಇನ್ನೊಬ್ಬರ ಪತ್ರ ಓದಬಾರ್ದು ಅಂತ ಗೊತ್ತಿಲ್ವೇನೆ. ಹೋಗು, ಚಿಕ್ಕವಳಾಗೇ ಇರಬೇಕು ಎಂದು ರೇಗುತ್ತಲೇ ರೂಮಿನಿಂದ ಆಚೆ ನುಗ್ಗಿದ್ದಳು. ನಂತರ ಬಾಗಿಲು ಬಡಿದುಕೊಂಡು ಒಳಗೆ ಹೋಗಿದ್ದಾಗ ಅಮ್ಮು, ಅಲ್ಲ, ನನಗೆ ಇವಳು ಆಚೆಗೆ ಹಾಕಿದ್ದಕ್ಕೆ ಬೇಜಾರಿಲ್ಲ. ಆದರೆ ಇವಳು ಮಾತು ಬರೋಕ್ಕಿಂತ ಮುಂಚೆಯೇ ಲವ್ ಮಾಡಿರೋಳು. ಇವಳಿಗೆ ನಾನು ಈಗ ಚಿಕ್ಕ ವಯಸ್ಸಿನ ಥರ ಕಾಣಿಸ್ತಾ ಇದ್ದೀನಾ ಎಂದುಕೊಂಡು ಅಮ್ಮು ಹೋಗಿದ್ದರೆ ಈಗ ಕಣ್ಣೀರು ನಿಂತು ಸಣ್ಣ ನಗು ಸೀತಾ ಮುಖದಲ್ಲಿ ಮೂಡಿತ್ತು. ಕತೆ ಮುಂದುವರಿಯುವುದು. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಮರ್ಶೆಗಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಸಿಗುವ ಕತೆ ಹೇಗಿದೆ ಅಂತ ವಿಮರ್ಶೆ ಮಾಡಿ. ತನಕ ಕತೆ ಕೇಳಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು.